guys, welcome back to my channel. So ಇವತ್ತು ನಮ್ಮ ಬೆಸ್ಟ್ ಫ್ರೆಂಡ್ ಒಬ್ರು ಬರ್ತಾ ಇದ್ದಾರೆ ಆಲ್ ದ ವೇ ಫ್ರಮ್ ಕೂರ್ಗ್. ಸೊ ಅರ್ಲಿ ಮಾರ್ನಿಂಗ್ ಲೈಕ್ 8:30 ರೀಚ್ ಆಗ್ತೀನಿ ಅಂತ ಹೇಳಿದ್ದಾರೆ. ಸೊ ನಾವು ಇಲ್ಲಿಂದ 7 o'clock ಬಿಡಬೇಕು, ಅಂದ್ರೆ ಪಿಕ್ ಮಾಡ್ಲಿಕ್ಕೆ ಹೋಗ್ಬೇಕು ಮೆಜೆಸ್ಟಿಕ್ಗೆ. ಸೊ ನಾನು ಎದ್ದು ರೆಡಿ ಆಗಿದ್ದೀನಿ. ಈ ಲೇಸಿ ಬಮ್ ಇನ್ನೂ ಎದ್ದಿಲ್ಲ. ಅಕು ನಾನು ಅವಾಗಲೇ ಹೇಳ್ದಂಗೆ ಅವನು 8:30ಗೆ ರೀಚ್ ಆಗ್ತೀನಿ ಅಂತ ಹೇಳಿದಾನೆ. ಸೊ ನಾವು ಇಲ್ಲಿಂದ 7 o'clockಗೆ ಹೊರಡಬೇಕು ಅವನ್ನ ಪಿಕ್ ಮಾಡಲಿಕ್ಕೆ, ಮೆಜೆಸ್ಟಿಕ್ಗೆ ಬರೋದು. ಸೊ ಇಲ್ಲಿಂದ ಒಂದು 45 ಮಿನಿಟ್ಸ್ ಸಾಕಾಗುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆದ್ರೂ 1 hour ಮುಂಚೆ ಹೋಗಿರೋಣ ಅಂತೇಳಿ ನಾವು ಪ್ಲ್ಯಾನ್, 7 o'clockಗೆ ಹೊರಡೋಣ ಅಂತೇಳಿ. ನಾನು ಎದ್ದು ರೆಡಿ ಆಗಿದ್ದೀನಿ, ಅಕ್ಷಯ್ ಇನ್ನೂ ಎದ್ದಿಲ್ಲ. ಸೊ ಅವನ್ನೇ ಏಳಿಸ್ಬೇಕು. ಇಷ್ಟೊತ್ತಿಗೆ ಯಾರಪ್ಪ ಬೆಲ್ ಮಾಡ್ತಿರೋದು? ಯಾರಿದು? ಯಾರು ಕಾಣಿಸ್ತಾನಿಲ್ಲ. ಸರ್ಪ್ರೈಸ್! ಓ ಮೈ ಗಾಡ್. ಅಚ್ಚೇಲಿ ಸ್ಲೀಪಿಂಗ್. ಏನ್ಬೇಕು? ಸ್ಟಿಲ್ ಸ್ಲೀಪಿಂಗ್. ಏನಿತ್ತು ಸಡನ್ ಸರ್ಪ್ರೈಸ್? ಸಡನ್ ಸರ್ಪ್ರೈಸ್. Yeah, of course. So he's the one, he's Abhijit. Hi. Ipsona? Ipsona. Prank ಮಾಡುವ. Okay, great. What kind of prank? ಈ ಕಡೆ ರೂಮಲ್ಲಿ ಹೌಸ್ಕೋ ನೀನು, ನಾನು ಹೇಳ್ತೇನೆ. ಓಕೆ, ಟೇಕ್ ಯು ಬ್ಯಾಗ್. ಹಾ, ಇಲ್ಲ 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 ಅಲ್ಲ, ಅದು ಕೆಳಗೆ ಮನೆ. ನಾನು ರೆಡಿ ಅದೇ, ನೀನು ರೆಡಿ ಆಗ್ಬೇಕಷ್ಟೆ. ಟೈಮ್ ಆಯ್ತು, 7 o'clock ಆಗ್ಲಿಕ್ಕಾಯ್ತು. ಇದು ಅಲ್ಲೇ ಟವಲ್ ಇದೆ ನೋಡು ವಾರ್ಡ್ರೋಬಲ್ಲಿ. That's totally fine. Oh my god. ಫೋನ್ನ ಬೀಳ್ಸ್ಕೊಂಡ್ರು. ಜಸ್ಟ್ ಸೀನು. ಫೋನ್ ಏನೈತ್ ನೋಡಿ, ಫೋನ್ ಏನೈತ್ ನೋಡಿ. Nothing. Oh my god. ಏನ್ ಫೀಲ್ ಆಗ್ತಿತ್ತು ಒಳಗೆ? ಎಷ್ಟು ಗಂಟೆಗೆ ಬರ್ತೀನಿ ಅಂತ ಹೇಳಿ, ಎಷ್ಟು ಗಂಟೆಗೆ 8:30ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟು ಬೇಗ ನಮ್ಗೇನೆ ಸರ್ಪ್ರೈಸ್. ವೈ ಇಸ್ ದ್ಯಾಟ್? ಎಷ್ಟು ಗಂಟೆಗೆ ಹೊರಟೆ? Always cool guy ಅಲ್ವಾ? ಫೈನಲಿ ಬಂದಿದ್ದಾನೆ. ಸೊ ಗೈಸ್, ನೀನ್ ಯಾವ ವ್ಲಾಗ್ ಸ್ಟಾರ್ಟ್ ಮಾಡ್ದೆ? ನಾನು ಆವಾಗ್ಲೇ ಸ್ಟಾರ್ಟ್ ಮಾಡಿ ನಾನು ಮಾಡ್ತಾ ಇದ್ದೆ, ಅಷ್ಟೊತ್ತಿಗೆ ಕಾಲಿಂಗ್ ಬೆಲ್ ಆಯ್ತು. Vlogging? ಇಲ್ಲ ಇಲ್ಲ, ಬ್ಲಾಗಿಂಗ್. ಹಂಗೆ ಕೋಇನ್ಸಿಡೆನ್ಸ್, ನಾನು ಮಾಡ್ತಿರ್ಬೇಕಾದ್ರೆ ಕಾಲಿಂಗ್ ಬೆಲ್ ಆಯ್ತು. ನೋಡೋದಕ್ಕೆ ನನಗೆ ಸರ್ಪ್ರೈಸ್. ಇನ್ಫಾರ್ಮ್ ಮಾಡಿ ನಾನು ಪಿಕ್ ಮಾಡ್ತಿದ್ದೆ ತಾನೆ. Totally fine. ನಿದ್ದೆ ಎಂದ ಎಬ್ರೇಕ್ ಮಾಡೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಹೇಳಿದ್ ನಾನು, ಲೊಕೇಶನ್ ಕಳಿಸ್ಬೇಡ ಅವನಿಗೆ, ಡೈರೆಕ್ಟ್ ಬರ್ತಾನೆ ಅಂತ ಹೇಳಿ. ನೋಡಿಲಿ ಈ ತರ ಸರ್ಪ್ರೈಸ್. ಫ್ರೆಶ್ ಅಪ್ ಅಂಡ್ ದೆನ್ ಹೊರಗಡೆ ಹೋಗ್ತೀವಿ, ಆಗ ಸಿಗೋಣ. ಟವಲ್ ಅಲ್ಲಿ ಸ್ನಾನ ಮಾಡಕ್ ಹೋಗ್ತೀನಿ ಆಚೆ, ಆ ಕಡೆ. ಡೋರ್ ಬ್ಯಾಕ್ ಇದೆ. ಓಕೆ. ಸೊ ನಾವೀಗ ಆಚೆ ಹೋಗ್ತಾ ಇದೀವಿ, ಏನಾದ್ರು ಥಿಂಗ್ಸ್ ತಗೊಂಡ್ ಬರೋಣ ಅಂತೇಳಿ. ಅಕ್ಷಯ್ ಹಾಯ್. ಇಸ್ ಡ್ರೈವಿಂಗ್ ಬಿಸಿ. ಸೊ ಯಾ, ತುಂಬಾ ಸೆಕೆ, ಹಾಟ್ ಇದೆ. ನಿನ್ನೆ ರಾತ್ರಿ ಫುಲ್ ಮಳೆ ಹೊಡಿತಾ ಇತ್ತು, ಬಟ್ ಅದ್ರದ್ದು ಡೆಡ್ ಆಪೋಸಿಟ್. ಈಗ ಮಳೆ ಬಂತ ಅನ್ನೋ ಇದೇ ಇಲ್ಲ, ಯಾವ ಸೈನು ಕಾಣಿಸ್ತಾ ಇಲ್ಲ. ಹಂಗ ಅಷ್ಟು ಡ್ರೈ, ಅಷ್ಟು ಹಾಟ್ ಫೀಲ್ ಆಗ್ತಾ ಇದೆ. ಸೊ ಇವಾಗ ಅಭಿಜಿತ್ ಬಗ್ಗೆ ಹೇಳ್ಬೇಕಂದ್ರೆ, ಸೊ ಈ ವಾಸ್ ಅ ಜೂನಿಯರ್ ಇನ್ ಡಿಗ್ರಿ ಕಾಲೇಜ್. ಸೊ ನಾವ್ ಹೇಗೆ ಮೀಟ್ ಆಗಿದಂದ್ರೆ, obviously ಡ್ಯಾನ್ಸ್, ಅದ್ರದ್ದು ಇಂದಾನೆ ಮೀಟ್ ಆಗಿದ್ದು. ಅಂದ್ರೆ he is not a dancer, he was a non dancer before. Now he is a dancer. So his friend, she was in our team, dance team. So ಅವರು ಅಂದ್ರೆ ನಾವು ಪ್ರೋಗ್ರಾಮ್ ಕೊಡ್ಬೇಕು
ಅವಳಿಗೆ ಇನ್ನೊಂದು ಪ್ರೋಗ್ರಾಮ್ ಇತ್ತು, ಅದು ಅವ್ರ ಬೇರೆ ಟೀಮ್ ಜೊತೆ. ಸೊ ಟೈಮಿಂಗ್ಸ್ ಕ್ಲಾಶ್ ಆಗ್ತಾ ಇತ್ತು. ಸೊ ಆ ಟೀಮ್ಗೆ ಹೋಗ್ಲಿಕ್ಕೆ ಪರ್ಮಿಷನ್ ಕೇಳಲಿಕ್ಕೆ ಇವನ್ನ ಕರ್ಕೊಂಡು ಬಂದಿದ್ಲು. ಸೊ ಹಿಸ್ ನೇಮ್ ಇಸ್ ಆಲ್ಸೋ ಬೋತ್ ಆರ್ ಅಕ್ಕುಸ್. ಇವನ್ನ ಕರ್ಕೊಂಡ್ ಬಂದಿದ್ದ ಆಸ್ ಇಫ್ ಇವನ್ ದೊಡ್ಡ ಡಾನ್ ತರ. ಬೈ ದ ವೇ ಈಸ್ ಅ ಜೂನಿಯರ್, ನಾವ್ಯಾಕೆ ಹೆದರ್ಬೇಕು? ಸೊ ಹಂಗ್ ಫಸ್ಟ್ ಮೀಟ್ ಹಂಗಿತ್ತು ನಮ್ದು. ಮತ್ತೆ ನೆಕ್ಸ್ಟ್ ಹಂಗೆ ಸೇಮ್ ಡ್ಯಾನ್ಸ್ ರೀಸನ್ ಇಂದಾನೆ ನಾವು ಮೀಟ್ ಆಗ್ತಾ ಇದ್ವಿ. ಅದು ಎಷ್ಟು ನಾವು ಕ್ಲೋಸ್ ಆದ್ವಿ ಅಂದ್ರೆ ಹಿ ಈಸ್ ಅ ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ಬೇಕು. ಸೊ ಹೌ ಯು ಫೀಲಿಂಗ್, ಅಭಿಜಿತ್? Me. I have no words in day to say because you both are not my best friends. You both are my everything, I would say. I love you both. I would conclude that. ಸೊ ಈಗ ಹೋಗ್ತಾ ಇದೀವಿ ಹೊರಗಡೆ. I'll catch you later. Bye bye. Bye. ಆಪಲ್ ಬೇಕಾ? ಪಪ್ಪಾಯ ಕಾಲು ಕೆ ಜಿ 30, ಅರ್ಧ ಕೆ ಜಿ 50. निधि आपने सही दी. Go. ಮನೇಲಿ ಪಾಪ ಕೆಲಸ ಮಾಡಿದೆ, ಏನು ಕೆಲಸ ಇಲ್ಲ, ಕೆಲಸ ಕೊಡಿ ಅಂದ. ಸೊ ವಿಡಿಯೋ ಮಾಡಿ ಬಾ ಅಂತ ಕರೆದಿದ್ವಿ. Yeah. ಹೌದು, ವಿಡಿಯೋ ಮಾಡೋದಕ್ಕೋಸ್ಕರ ಇವನು ಫ್ಲಿಪ್ಕಾರ್ಟ್ ಜಾಬ್ನ ಬಿಟ್ಬಿಟ್ಟು ಬಂದಿದ್ದಾನೆ. Yeah. ಅಲ್ವಾ ಅಕ್ಷಯ್? ಸ್ಮೈಲ್, ಮಾಸ್ಕ್ ಹಾಕಿಲ್ಲ. ಏನಾಗುತ್ತೆ ಜ್ಯೂಸ್ ಫೈನ್ ಕೊಡು. ನೋಡಪ್ಪ, ಅಭಿಜಿತ್ಗೆ ಇವನ್ ಆಂಗಲ್ಗೆ ನಾನು ಮೊಬೈಲ್ ಹಿಂಗ್ ಹಿಡಿಬೇಕು. ಅಪ್ಡೇಟ್ ಮಾಡ್ತೀಯ?